ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಗುರೂಜಿಯವರಿಂದ ಪಡೆಯಿರಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿ ಮಾ. ನಮ್ಮ ಹೆಸರು ಯಶೋಧ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ ಮಾ? ಅವ್ರು ಇಂಜಿನಿಯರಿಂಗ್ ಓದ್ತಿದ್ದಾರೆ. ಇವಾಗ 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಬಿದ್ದಿದೆ. ಓಕೆ, ಅದು ಸಾಫ್ಟ್ವೇರ್ ತಗೊಂಡ್ರೆ ಚೆನ್ನಾಗ, ಹಾರ್ಡ್ವೇರ್ ತಗೊಂಡ್ರೆ ಚೆನ್ನಾಗ ಅಂತ ಕೇಳಕ್ಕೆ. ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಸಾಫ್ಟ್ವೇರ್ ತಗೊಂಡ್ರೆ ಚೆನ್ನಾಗ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಅವರ ಡೇಟ್ ಆಫ್ ಬರ್ತ್ ಹೇಳಿ. 2005ನೇ ಇಸ್ವಿ. ಓಕೆ, ಇದು 7ನೇ ತಾರೀಕು. ಡೇಟು, ಮಂತು, ಇಯರ್ ಕರೆಕ್ಟ್ ಆಗಿ ಹೇಳಿ ಮಾ. ಆರ್ಡರ್ ವೈಸ್. ಮೇ 7ನೇ ತಾರೀಕು ಮೇಡಮ್. 7ನೇ ತಾರೀಕು 2005ನೇ ಇಸ್ವಿ. ಓಕೆ, ಮಂತ್ ಹೇಳಿ. ಮೇ 7. ಮೇ 7, 2005. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 6:45. ಬೆಳಿಗ್ಗೆ 6:45. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಚನ್ನಗಿರಿ ಹತ್ರ ಹರವನಹಳ್ಳಿ. ಇನ್ನೊಮ್ಮೆ ಹೇಳಿ. ಚನ್ನಗಿರಿ ಹತ್ರ ಹರವನಹಳ್ಳಿ. ಗುರುಗಳಿದ್ದಾರೆ, ಮಾತನಾಡಬಹುದು. ನೀವ್ಯಾರು? ನೀವೇನಾಗ್ಬೇಕು? ಅವ್ರ ತಾಯಿ. ಅವರೆಲ್ಲಿದ್ದಾರೆ ಈಗ? ಅವರು ಬೆಂಗಳೂರಲ್ಲಿ ಇದ್ದಾರೆ, ಓದ್ತಾ ಇದ್ದಾರೆ. ಹಳ್ಳಿ ಎಲ್ಲ ತಗೊಳಕ್ಕಾಗಲ್ಲ. ಹಳ್ಳಿ ಎಲ್ಲ ತಗೊಳಕ್ಕಾಗಲ್ಲ. ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕು ಮಾತ್ರ ತಗೋಬಹುದು. ಇಲ್ಲಿ ತಗೊಂಡಿದೀವಿ ಆಲ್ರೆಡಿ. ಈಗ ಅವರ ಜಾತಕದಲ್ಲಿ ಸೂರ್ಯ ಚಂದ್ರ. ಈಗ ಆಲ್ರೆಡಿ ಅವ್ರಿಗೆ 21 ಇಯರ್ಸ್ ಆಯ್ತು. ಡಿಗ್ರಿಲಿ ಇದಾರಲ್ಲ ಆಲ್ರೆಡಿ. ಅದಂಗೆ ಅದು ಏನ್ ತಗೋಬೇಕು ಅಂತ? ಅದೇ ಸರ್, ಇವಾಗ ಈಗ 3rd ಇಯರ್ ಮುಗ್ದು 4ನೇ ವರ್ಷಕ್ಕೆ ಹೋಗಿದ್ದಾರೆ. ಅವರು ಸಾಫ್ಟ್ವೇರ್ ಕಡೆ ಹೋದ್ರೆ ಚೆನ್ನಾಗ, ಹಾರ್ಡ್ವೇರ್ ಕಡೆ ಹೋದ್ರೆ ಚೆನ್ನಾಗ? ಏನ್ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ಹತ್ರ ಇರುತ್ತಲ್ಲ, ಅದನ್ನ ಹೇಳಿ. ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್. ನೋಡ್ದಾ, ಅದನ್ನ ಫಸ್ಟ್ ಹೇಳಲ್ಲ, ನಮ್ಮ ಕೈಯಲ್ಲಿ ಇದು ಮಾಡ್ತಾರೆ ನೋಡಿ. ಎಲೆಕ್ಟ್ರಿಕಲ್ ತಗೊಂಡ್ಬಿಟ್ಟು ಇವಾಗ ಬೇರೆ ಹೋಗ್ಬೇಕು ಅಂತಿರ್ತಾರೆ. ಶುಕ್ರನ ಕಾಂಬಿನೇಷನಲ್ಲಿ 12ನೇ ಮನೆ, 12ನೇ ಮನೆ, 5ನೇ ಮನೆ. ಶುಕ್ರ ಮುಗಿದೋಗುತ್ತೆ 2028. ಆಮೇಲೆ 6 ವರ್ಷ ಸೂರ್ಯ ಇಂಪಾರ್ಟೆಂಟ್ ಆಗ್ತಾನೆ ವರ್ಕ್ಗೆ. 12ನೇ ಮನೆ 5, 12, 1, 3, 10, 11. ನೆಟ್ವರ್ಕಿಂಗ್, ಸಾಫ್ಟ್ವೇರ್ ಮತ್ತು ನೆಟ್ವರ್ಕಿಂಗ್. 3ನೇ ಮನೆ ನೆಟ್ವರ್ಕಿಂಗ್ ಬರುತ್ತೆ. ಪ್ಲಸ್ ನೆಕ್ಸ್ಟ್ ಚಂದ್ರ ಬರ್ತಕ್ಕಂಥ 5ನೇ ಮನೆಯೂ ಸಾಫ್ಟ್ವೇರೇ ಬರುತ್ತೆ. ಎಲೆಕ್ಟ್ರಿಕಲ್ ಕಾಂಬಿನೇಷನ್ನು ಬರಲ್ಲ. ಹಾಗೆ ನಮಗೆ ಹಾರ್ಡ್ವೇರ್ ಅಂತಂದಾಗ 8ನೇ ಮನೆ ನಾವು ಪ್ರಮುಖವಾಗಿ ಹಾರ್ಡ್ವೇರ್ನ ಮನೆ ಸೂಚನೆ ಮಾಡ್ತೀವಿ. 8 ಇಲ್ಲದೆ ಇರೋದ್ರಿಂದ 12ನೇ ಮನೆ ಮಲ್ಟಿನ್ಯಾಷನಲ್ ಕಂಪನಿಲಿ ಸಾಫ್ಟ್ವೇರ್ ಲೈನೇ ಒಳ್ಳೆಯದು. ಕಲೀರಿ, ಜ್ಯೋತಿಷ್ಯ ಕಲೀರಿ. ದೊಡ್ಡದೇನೋ ಕಲಿತು ಇಂಜಿನಿಯರ್ ಯಾವುದೋ ಎಲೆಕ್ಟ್ರಿಕಲ್ ಕಡೆ ಹೋಗ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಈ ಕಡೆ ವಾಪಸ್ ಬಂದವ್ರೆ. ಕಲೀರಿ ಜ್ಯೋತಿಷ್ಯ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕಾ? ಹಾಗಾದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ನನ್ನ ಹೆಸರು ಶಿವ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಸರ್? ನನ್ನ ಮೊಮ್ಮಗನ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಒಂದು ಹೆಲ್ತ್ ಬಗ್ಗೆ ಕೇಳಬೇಕಿತ್ತು. ಹೆಲ್ತ್ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 21/6/2024. 21/6/2024. ಹುಟ್ಟಿದ ಸಮಯ? ಸಾಯಂಕಾಲ 7:20. ಸಾಯಂಕಾಲ 7:20. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರು. ಓಕೆ, ಏನಾಗಿದೆ ಆರೋಗ್ಯದಲ್ಲಿ ಸಮಸ್ಯೆ? ಆರೋಗ್ಯದಲ್ಲಿ ಹಾಸ್ಪಿಟಲ್ಗೆ ಹೋಗೋದಾಗ್ತಾ ಇದೆ. ಹೊಟ್ಟೆ ಬೇರೆ ಬಹಳ ಮುಂದೆ ಬಂದ್ಬಿಟ್ಟಿದೆ. ಕಿಡ್ನಿ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ರಮಯ್ಯ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ. ಅದು ಕಿಡ್ನಿ ಸಮಸ್ಯೆ ಆಗ್ತಾ ಇದೆ. ಗುರುಗಳಿದ್ದಾರೆ, ಮಾತನಾಡಬಹುದು ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ.
ಹೌದು 2031ವರೆಗೂ ಕೇತು ದಶ. ಆರೋಗ್ಯದಲ್ಲಿ ಕೇತು ಹೇಗಿದೆ ಅಂತ ನೋಡಬೇಕು. ಮೂಲಾ ನಕ್ಷತ್ರ ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ಮೂಲಾ ನಕ್ಷತ್ರದ ಬಗ್ಗೆ ಕೆಟ್ಟದೇ ಹೇಳ್ತಾರೆ. ಬಟ್ ಆದರೆ ಆ ನಕ್ಷತ್ರದ ಅಧಿಪತಿ ಕಾಂಬಿನೇಷನ್ ಬಗ್ಗೆ ಮಾತಾಡಲ್ಲ ಯಾರು. ಹೆಲ್ತ್ ಬಗ್ಗೆ ನಾವು ಇಲ್ಲಿ ನೋಡಿದಾಗ ಕಾಂಬಿನೇಷನ್ 12ನೇ ಮನೆ ಬಂದಿದ್ದಾಗ ಚಂದ್ರನ ನಕ್ಷತ್ರ 12 ಮತ್ತು 3 ಇಲ್ಲಿ ಕಾಂಬಿನೇಷನಲ್ಲಿ 8, 10, 11 ಎಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ. 30% ಆ್ಯಕ್ಟಿವೇಟ್ ಆಗಿದೆ. ಸೊ 30% ಆ್ಯಕ್ಟಿವೇಟ್ ಆಗಿರೋದ್ರಿಂದ ಬ್ಯಾಡ್ ಸ್ವಲ್ಪ ಪುಲ್ ಆಗ್ತಾಯಿದೆ ಮೇಲಕ್ಕೆ. ಸ್ವಲ್ಪ 31ವರೆಗೂ ಏನೂ ಹೇಳೋಕ್ಕಾಗಲ್ಲ. 31ವರೆಗೂ ಸ್ವಲ್ಪ ಸಮಸ್ಯೆ ಇದ್ದಿದ್ದೆ. ಸೊ ಈ ಕಾಂಬಿನೇಷನಲ್ಲಿ ಸದ್ಯಕ್ಕೆ ಜ್ಯೋತಿಷ್ಯದ ಪ್ರಕಾರ ನಾವು 2 ವಿಚಾರ ಹೇಳ್ಬೋದು. ಒಂದು, ಚಂದ್ರನಿಗೆ ಅಕ್ಕಿಯನ್ನು ದಾನ ಮಾಡಿ, 12ನೇ ಮನೆ ಬರ್ತಕ್ಕಂಥದ್ದು ಅಕ್ಕಿ ದಾನ ಮಾಡಿ. ಹಾಗೆ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಬಡವರಿಗೆ ಇಂಥ ಟೈಮಲ್ಲೇ ನಾವು ಅವ್ರಿಗೇನಾದರೂ ಒಂದು ಹಣ್ಣು ಅಥವಾ ಏನಾದ್ರು ಬ್ರೆಡ್ ಆ ಥರ ಇರ್ತಕ್ಕಂಥದ್ದು ಸೋಮವಾರ ದಿವಸ ಕೊಡಿ. ಕೊನೆಯದಾಗಿ ರುದ್ರಾಭಿಷೇಕ ಮಾಡಿಸ್ಬೇಕು. ಶಿವನಿಗೆ ಕೋಲ್ಡ್ ಆಗಿರ್ತಕ್ಕಂಥ ಹಾಲು, ಆ ಹಾಲಿಗೆ ಎಳ್ಳು ಹಾಕಿ, ಕರಿ ಎಳ್ಳು ಹಾಕಿ, ನಿಮಗೆ ಗೊತ್ತಿರ್ತಕ್ಕಂಥ ದೇವಸ್ಥಾನದಲ್ಲಿ ನೀವೇ ಹೋಗಿ ಅದಕ್ಕೆ ಕಲ್ಲಿಗೆ ಹಾಲನ್ನು ಹಾಕ್ತಕ್ಕಂಥದ್ದು ಮಾಡಿದ್ರೆ ಅಲ್ಲಿ ಸ್ವಲ್ಪ ನಿಮಗೆ ಆ ಒಂದು ಏನು ಸಮಸ್ಯೆ ಮಗುದಿದೆಯೋ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಸಾಧ್ಯವಾದರೆ ನೀವು ತ್ರಯಂಬಕ ಮಂತ್ರ ನೀವು ಮಗು ಪರವಾಗಿ ಪಠನೆ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಆಗಬಹುದು ಅಂತ ಹೇಳ್ಬೋದು. ಕೇತು 9ನೇ ಮನೆಯಲ್ಲಿರೋದ್ರಿಂದ, ಭಾಗ್ಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಭಾಗ್ಯ 20% ಮಾತ್ರ ಕೊಡ್ತಾನೆ. ಸೊ 30% ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸಮಸ್ಯೆ. 3ನೇ ಮನೆ ಇಮ್ಯುನಿಟಿ ಅಂತ ತೋರಿಸ್ತೀವಿ. ಶನಿ ಬಂದಿರತಕ್ಕಂಥದ್ದು 3ನೇ ಮನೆ. ಕರಿ ದಾರವನ್ನು ಕಟ್ಟಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಾವು ಗದಗದಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಎಜುಕೇಶನ್ ವಿಚಾರವಾಗಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 18/6 2008. 2008. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 12:45. 17 ರಾತ್ರಿ. ಮಧ್ಯಾಹ್ನನ ರಾತ್ರಿನ? ರಾತ್ರಿ 12:45. ರಾತ್ರಿ 12:45. ಓಕೆ, ಹುಟ್ಟಿದ ಸ್ಥಳ? ಧಾರವಾಡ. ಏನ್ ಓದ್ತಾ ಇದ್ದಾರೆ? ಇವಾಗ PUC ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳ್ರಿ, ಸೈನ್ಸ್. ಮುಂದೆ ಆಕಿ ಮೆಡಿಕಲ್ ಮಾಡ್ಬೇಕನ್ನೋ ಆಸೆ ಐತಿ, ಅದು ಮಾಡಿಸ್ಬೋದಾ? ಬೇಡ. ಓಕೆ, ಗುರುಗಳಿದ್ದಾರೆ, ಮಾತನಾಡ್ತಾರೆ. PUC ಸೆಕೆಂಡ್ ಇಯರ್ ಓದ್ತಾ ಇದ್ದಾರಂತೆ, ಸೈನ್ಸ್. ಮುಂದೆ ಮೆಡಿಕಲ್ ಮಾಡ್ಬೇಕು ಅಂತಿದಾರಂತೆ. ಅದಕ್ಕೆ ಯಾವ ಲೈನ್ ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ? ಶುಕ್ರದಶ ಪ್ರಾರಂಭವಾಗಿದೆ 5-2-9. ಬಟ್ ಆದರೆ ಬಲ ಇಲ್ಲ. ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಇರಬೇಕು. ಎಜುಕೇಷನ್ ಕಾಂಬಿನೇಷನ್ನು ಸ್ವಲ್ಪ ವೀಕ್ ಆಗಿದೆ. ಸೊ ನನ್ನ ಪ್ರಕಾರ ಮೆಡಿಕಲ್ಲೇ ಮಾಡಬೇಕು ಅವ್ರಿಗೆ ಇಷ್ಟ ಇದೆ ಅಂತಂದರೆ ನ್ಯಾಚುರೋಪತಿಗೆ ಹೋಗ್ಬೋದು. ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ ಬರೆದು. ಪ್ರಾಬ್ಲಮ್ ಏನು ಅಂತಂದರೆ ಪ್ರತಿಯೊಬ್ಬರದ್ದು ಕೂಡ ಆಸೆಯನ್ನು ತೋರಿಸ್ಬಿಡುತ್ತೆ ಮೆಡಿಕಲ್ ಅಂತ. ಇವತ್ತಿನ ಪರಿಸ್ಥಿತಿಲಿ ಮೆಡಿಕಲ್ ಅಂದಿದ ತಕ್ಷಣ ಆಲೋಪತಿಗೆ ಹೋಗಬೇಕು. ಈ ಇಂಗ್ಲೀಷ್ ಮೆಡಿಸಿನ್ ಅಂತಾರೆ. ಆಲೋಪತಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಇಂಗ್ಲೀಷ್ ಮೆಡಿಸಿನ್ 5ನೇ ಮನೆ ಮೆಡಿಸಿನ್ ತೋರಿಸುತ್ತೆ, ಬಟ್ ಆದರೆ ಕಾಂಬಿನೇಷನ್ ಸ್ಟ್ರಾಂಗ್ ಇಲ್ಲ. ಸೊ ಇಲ್ಲಿ ನಾವು ಕಾಂಬಿನೇಷನ್ ಭಾಳ ಇಂಪಾರ್ಟೆಂಟಾಗಿ ಬರುತ್ತೆ. ಬರೀ 60% ಕಾಂಬಿನೇಷನ್ ಬರ್ತಾಯಿದೆ. 5 ಬಂದರೂ ಕೂಡ, 5 ಸ್ವಲ್ಪ ಹೀಲಿಂಗ್ ಅಂತ ಬಂದರೂ ಕೂಡ ಸ್ವಲ್ಪ ಲೋವರ್ ಲೆವೆಲ್ಗೆ ಹೋಗ್ಬೋದು. ನ್ಯಾಚುರೋಪತಿ, ಹೋಮಿಯೋಪತಿ, ಆಯುರ್ವೇದ ಟ್ರೈ ಮಾಡ್ಬೋದು. ಸ್ವಲ್ಪ ಆದರೂ ಕಷ್ಟಕರವಾಗಿರ್ತಕ್ಕಂಥದ್ದು. ಭುಕ್ತಿ, ಅಂತರ್ಭುಕ್ತಿಯಲ್ಲಿ ಸ್ವಲ್ಪ ನೋಡಿ ಸೆಟ್ ಮಾಡಬೇಕು. ಬಟ್ ಜನರಲಿ 50% ಅಷ್ಟೇ ಯೋಗ ಇರೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಕ್ಷತ್ರ ನಾಡಿ ತರಗತಿಯನ್ನ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಕೂಡ ನಕ್ಷತ್ರ ನಾಡಿ ತರಗತಿಯ ಮೂಲಕ ಜ್ಯೋತಿಷ್ಯವನ್ನ ಕಲಿತು ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಜೀವನ ಬದಲಾಗುತ್ತಾ? ಖಂಡಿತವಾಗ್ಲೂ ಬದಲಾಗುತ್ತೆ, ಒಂದೇ ಒಂದು ಕಾಲಿಂದ. ಹಾಗಾದ್ರೆ ಹೇಗೆ? ಗುರುಗಳ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ಕಲಿಯೋದಕ್ಕೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲೀರಿ ಮನೆಯಿಂದಲೇ ಕೇವಲ 15 ದಿನಗಳಲ್ಲೇ. ಅಂದರೆ ಆನ್ಲೈನ್ ಕ್ಲಾಸ್ ಮೂಲಕ ನೀವು ಈ ಒಂದು ಕೋರ್ಸನ್ನು ಮುಗಿಸಬಹುದಾಗಿದೆ. ಮುಗಿಸಿ ನಂತರ ನೀವು ಜ್ಯೋತಿಷ್ಯವನ್ನ ಕೂಡ ಕಲಿಬಹುದಾಗಿದೆ. ಜ್ಯೋತಿಷ್ಯದ ಮೂಲಕ ನಿಮ್ಮ ಜೀವನವನ್ನ ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ.
ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು ಹೇಳಿಮಾ. ನಾವು ತುರುವೇಕೆರೆಯಿಂದ ಮಾತಾಡ್ತೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಮದ್ವೆ. ಯಾವ ವಿಚಾರವಾಗಿ? ಮದ್ವೆ ಬಗ್ಗೆ. ಮದ್ವೆ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. 7 ಹೇಳಿ. 92 23/7/92. 23/7/92. ಓಕೆ. ಹುಟ್ಟಿದ ಸಮಯ? ಬೆಳಗ್ಗೆಯ ಜಾವ 4:15. ಬೆಳಗಿನ ಜಾವ 4:15, 4:15. ಹುಟ್ಟಿದ ಸ್ಥಳ? ತಿಪ್ಟೂರು. ತಿಪಟೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ವರ್ಷ ಯಾವ್ದು ಹೇಳಿದ್ರಿ? ವರ್ಷ 92. 92. ಸರಿ. ಅವ್ರದ್ದು ಅಶ್ವಿನಿ ನಕ್ಷತ್ರ ಸರಿ ಇದೆಯಾ? ಸರಿ. 2021ಕ್ಕೆ ಸೂರ್ಯ ಮುಗಿದಿದೆ, ಚಂದ್ರ ಪ್ರಾರಂಭವಾಗಿದೆ. ಚಂದ್ರನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಬಗ್ಗೆ ಕೇಳಿದ್ರಾ? ಹೌದು. ಮ್ಯಾರೇಜ್ ಅವರಿಗೆ ಸೂರ್ಯ ಮುಗಿದಿದೆ. ಸೂರ್ಯನಲ್ಲಿ 2, 8 ಲೋ ಸಕ್ಸಸ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಕಷ್ಟ ಇತ್ತು. ಈಗ ಚಂದ್ರನಲ್ಲಿ ಇದ್ದಿದ್ದು ಕಷ್ಟ. 6, 12 ಕಾಂಬಿನೇಷನ್ ಮ್ಯಾರೇಜ್ಗೆ ಬಂದರೆ ಅಲ್ಲಿ ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಲ್ಲಿ ಎಲ್ಲನೂ ಬ್ಯಾಡ್ ಸೈಡ್ ಆ್ಯಕ್ಟಿವೇಟ್ ಆಗಿದೆ. ಯಾಕೆ ಮದುವೆಗೆ ಯಾಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ? ಇದಾರ ಲೈನಲ್ಲಿ ತುಂಬಾ ನೋಡ್ತಾನೆ ಇದೀವಿ, ಯಾಕೆ ಸೆಟ್ ಆಗ್ತಿಲ್ಲ. ಏನು ಸೆಟ್ ಆಗಬೇಕು? ಏನು ಮಹಾರಾಜರ ವಂಶನ ನಿಮ್ಮದು? ಮದ್ವೆ ಮಾಡಲಿಕ್ಕೆ ನೋಡ್ತಾ ಇದೀವಿ. ಅಲ್ಲಮ್ಮ, 34 ವರ್ಷ ಆಗಿದೆ ಈಗ. ಹೌದು. ಅಲ್ಲ, ಏನಾರು ಬುದ್ಧಿ ಗಿದ್ದಿ ಇದೆಯಾ? ನೋಡ್ತಾ ಇದೀವಿ ಅಂತ. ಅದು ಯಾವ ಥರ ಹುಡುಕ್ತಾ ಇದ್ದೀರಾ? ಯಾವ್ದಾರು ಚಂದ್ರಮಂಡಲದಿಂದ ಹುಡುಕ್ತಾ ಇದ್ದೀರಾ? ಇಲ್ಲ ಎಲ್ಲ ಬ್ರೋಕರ್ಗಳಿಗೆ ಹಿಂಗೆ ಯಾರೋ ಗೊತ್ತಿರೋ ಪರಿಚಯದವ್ರಿಗೆ. ಏನು 33 ಆಯ್ತಲ್ಲಮ್ಮ, ಇನ್ನೂ ನೋಡೋದು, ಜಾತಕ ಕೇಳೋದು ಇನ್ನೂ ಏನಿದೆ ಇಲ್ಲಿ? ಜಾತಕದಲ್ಲಿ ಯೋಗನೇ ಇಲ್ಲ ಇಲ್ಲಿ. ಈ ಥರ ಇದ್ದರೆ ಮದುವೆ ಆಗೋದು ಕಷ್ಟ. ಜಾತಕದಲ್ಲಿ ಮದುವೆ ಯೋಗ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಫೈನಲ್ ಅಲ್ಲ. ನೀವು ಪ್ರಯತ್ನ ಪಟ್ಟು ಏನಾಗುತ್ತೋ ಆಗಲಿ ಅಂತ ಬಂದಿದ್ದನ್ನು ಎಲ್ಲಿ ಹುಡುಗಿ ಒಪ್ಕೊಳ್ತಾರೋ ನೀವು ಮಾಡ್ಕೋಬೇಕು. ನೀವು ಅವ್ರು ಒಪ್ಕೊಂಡಾದ್ಮೇಲೆ ನೀವು ಮನೆತನ ನೋಡಿ ಆತನ ನೋಡಿ ಅಂತ ಹೇಳಿದಾಗ ಅವನಿಗೆ ಹಲ್ಲು ಉದ್ರೋಗಿರುತ್ತೆ, ಬಿಳಿ ಗಡ್ಡ ಬಂದಿರುತ್ತೆ. ಮೋಸ್ಟ್ಲಿ ನೀವು 40ಕ್ಕೆ ಮಾಡ್ತೀರಾ ಅನಿಸುತ್ತೆ. 40ಕ್ಕೆ ಯಾವುದಾನ ಒಂದು ಮುದುಕಿನ ಕಟ್ತೀರಾ. ಇದು ನಾನು ಹೇಳ್ತಾ ಇರೋದು. ಅವ್ರದ್ರಲ್ಲಿ ಯೋಗ 0 ಇದೆ. ಯೋಗ 0 ಇದ್ದಾಗ ನಾವು ಇಲ್ಲಿ ಪರಿಹಾರ ಕೊಡೋಕ್ಕೆ ಬರಲ್ಲ. ಆಫರ್ಗಳು ಬಂದಾಗ, ಆಪರ್ಚುನಿಟಿ ಬಂದಾಗ ನಾವು ಹೇಳ್ತೀವಿ ಹಿಂಗಿರುತ್ತೆ ಅಂತ. ಜಾತಕ ಅನ್ನೋದು ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಮಗೆ ತೋರಿಸ್ಕೊಡುತ್ತೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿನ. ಇಲ್ಲಿ ಮನಸ್ಥಿತಿ ಮದುವೆನೇ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಿಂತಿದೆ. ಸೊ ಬಟ್ ಆದರೆ ಆಸೆ ಅಂತೂ ಮದುವೆ ಆಗಬೇಕು ಅಂತಿದೆ. ಅವೆರಡನ್ನೂ ಕೂಡ ನಾವು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಜ್ಯೋತಿಷ್ಯದಲ್ಲಿ ನಾವೇನು ಮಾಡ್ತೀವಿ, ಇಂಡಿಕೇಷನ್ನು ಮೈಂಡ್ಸೆಟ್ಟಲ್ಲಿ ಇಲ್ಲ ಅಂತ ತೋರಿಸುತ್ತೆ. ಅದನ್ನು ನಾವು ಮಾಡಿಕೊಳ್ಳೇಬೇಕು ಅಂತಂದರೆ ಎಲ್ಲನೂ ಬಿಟ್ಟು ನಿಂತು ಆಗಲೇಬೇಕು ಅಂತ ಹೇಳಿ ವಿಲ್ ಪವರಿಂದ ಮಾಡಬೇಕಾಗುತ್ತೆ. ಇದು ಕಾರ್ಯ ಅಷ್ಟೇ, ಈವೆಂಟ್ ಅಷ್ಟೇ. ವಿಲ್ ಪವರಿಂದನೇ ಎಲ್ಲನೂ ಮಾಡೋಕ್ಕಾಗಲ್ಲ. ಏನೇನೆಲ್ಲ ನಾವು ಮಾಡ್ಬೋದು ನಮ್ಮ ಕೈಯಲ್ಲಿ ವಿಲ್ ಪವರಿಂದ ಅಷ್ಟು ಮಾತ್ರನೇ ತೋರಿಸುತ್ತೆ. ಅದೇ ಕರ್ಮಫಲ. ಇಲ್ಲಿ 12ನೇ ಮನೆ ಕೇತು ಇರೋದ್ರಿಂದ ಸ್ವಲ್ಪ ಕಷ್ಟವೇ. ಚಂದ್ರ ಯಾವಾಗ ಕೇತು ನಕ್ಷತ್ರದಲ್ಲಿ ಬರುತ್ತೋ ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಸೊ ಬಾಳೆಹಣ್ಣನ್ನು ದಾನ ಮಾಡಿ, ಇಲ್ಲಿ ನಿಮಗೆ ಎಷ್ಟು ಹೇಳಿದ್ರು ನೀವು ಪರಿಹಾರ ಮಾಡ್ಕೊಳ್ಳಲ್ಲ. ಸೊ ಎಮರಾಲ್ಡ್ ಹಾಕಿ, ನಮ್ಮ ಆಫೀಸಲ್ಲಿ ಸಿಗ್ತಕ್ಕಂಥ ಎಮರಾಲ್ಡ್ ಪರ್ಚೇಸ್ ಮಾಡಿ ನೀವು ಕೇಳ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಆದರೆ ಪರಿಹಾರಗಳೇ ಮಾಡಲ್ಲ. ನೀವು ಎಮರಾಲ್ಡ್ ಹಾಕಿ ಯಾವ್ದಾದ್ರು ಮಾಡ್ಕೋಬೇಕು ಅಂತ ಆಸೆ ಬರುತ್ತೆ. ಪೂಜೆ ಮಾಡಿ ಕಳಿಸ್ತೀವಿ, ತಗೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ದಿವ್ಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಮೇಡಮ್, ಅವರು ಏನ್ ಕೆಲಸ ಮಾಡ್ತಾ ಇಲ್ಲ. ಓಕೆ, ಡೇಟ್ ಆಫ್ ಏನ್ ಬರ್ತ್ ಮಾಡಿದ್ರು ಅವ್ರದ 17/4/1987. 17/4/87. 87. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 3ನೇ ತಾರೀಕು 3 ಗಂಟೆಗೆ. ಹೇಳಿ ಇನ್ನೊಮ್ಮೆ. ನೀವಲ್ಲಿ ಟಿವಿ ನೋಡೋದ್ ಬಿಟ್ಟು ಈ ಕಡೆ ಮಾತಾಡಿ. ಟಿವಿ ನೋಡ್ಕೊಂಡು ಮಾತಾಡಿ. ಇಲ್ಲ ಮೇಡಮ್, ಓಕೆ, ಹೊರಗೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆ. ಹಾ ಮೇಡಮ್. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಹಾ, ಮೈಸೂರು. ಮೈಸೂರು. ಇವಾಗ ಏನ್ ಬಿಸ್ನೆಸ್ ಮಾಡ್ತಿದ್ದಾರಮ್ಮ? ನಮ್ ಟೈಲ್ಸ್ ಕೆಲಸ ಮಾಡ್ತಾ ಇರೋದು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಮಾಡಬೇಕಮ್ಮ? ಏನು ಪ್ರಶ್ನೆ ಇತ್ತು? ಏನ್ ಕೆಲಸ ಮಾಡಿದ್ರು ಅದು ಕೈ ಎತ್ತಾನೆ ಇಲ್ಲ. ಯಾರು ಇದ್ ಮಾಡಿದ್ರು
ಡೆವಲಪ್ಮೆಂಟ್ ಆಗಿಲ್ಲ ಏನಿಲ್ಲ ಅಂದ್ರೆ ಪ್ರತಿಯೊಂದು ಇದಕ್ಕೂ ಕಷ್ಟ ಅಂತ ಮಾತ್ರ ಒಂದೊಂದು ರೂಪಾಯಿಗೂ ಕಷ್ಟ ಆಗಿದೆ ಸರ್. ಏನು ಕೆಲಸ ಅಂದ್ರಿ ನೀವು? ಟೈಲ್ಸ್ ಕೆಲಸ ಮಾಡೋದು ಸರ್. ಟೈಲ್ಸ್ ಕೆಲಸ. ಈ ಕಡೆ ಒಂದು ಕಡೆ ಟೈಲ್ಸ್ ಹಾಕೋರೆ ಸಿಗ್ತಾ ಇಲ್ಲ ಅಂತಾರೆ. ಹೌದು ಕುಡಿತಾರಾ? ಸ್ವಲ್ಪ ಯಾವಾಗಾದ್ರೂ ಯಾವಾಗ್ಲಾರು ಒಂದ್ಸತಿ. ಓಕೆ, ಸರಿ. ಈ ಕಡೆ ನೋಡಿದ್ರೆ ಟೈಲ್ಸ್ಗಳು ಜನಗಳೇ ಸಿಗಲ್ಲ, ಒಳ್ಳೆ ಕೆಲಸಗಾರೇ ಸಿಗಲ್ಲ. ಮನೆಗೆ ಟೈಲ್ಸ್ ಹಾಕಬೇಕು ಅಂದ್ರೆ ಒಬ್ಬರು ಸಿಗಲ್ಲ. ಅಲ್ಲಿ ಕಾಂಟ್ರಾಕ್ಟರ್ ಹೋಗಿ ಕೇಳಿ, ಸರಿಯಾಗಿ ಒಬ್ಬರು ಸಿಗಲ್ಲ ಅಂತ ಹೇಳ್ತಾರೆ. ಶುಕ್ರ ದಶ ನಡೀತಾ ಇದೆ, 8ನೇ ಮನೆ ತೋರಿಸ್ತಾ ಇದೆ, 4ನೇ ಮನೆ ತೋರಿಸ್ತಾ ಇದೆ. 8 ಅಂತಕ್ಕಂಥದ್ದು, ಈ 8-5 ಕಾಂಬಿನೇಷನ್ ಬಂದಿರತಕ್ಕಂಥ ಒಂದು ದಶಾನ ಕಾಂಬಿನೇಷನ್ನ ನಾವು ನೋಡ್ತು ಅಂತಂದರೆ 8-5 ಬಂದಿರ್ತಕ್ಕಂಥ ಗುರುನಲ್ಲಿ ಬರ್ತಾ ಇದೆ. ಹಾಗೆ 4-12 ಸ್ವಲ್ಪ ಕಾಂಬಿನೇಷನಲ್ಲಿ ನಾವು ನೋಡಿದ್ರೆ ಚಂದ್ರನ ಕಾಂಬಿನೇಷನಲ್ಲಿ ಸ್ವಲ್ಪ ಮನೇಲೇ ಇರಬೇಕು ಅಂತ ಆಸೆ, ಹೋಗಿ ಎದ್ದು ಕೆಲಸ ಮಾಡ್ತಕ್ಕಂಥ ಒಂದು ಅಭಿರುಚಿ ಇಲ್ಲ. ಇದನ್ನು ನಾವು ಜನರಲಾಗಿ ನೋಡ್ತು ಅಂತಂದರೆ ಕಷ್ಟ ಬಿದ್ದರೆ 100% ಆಗುತ್ತೆ ಅಂತ ಜಾತಕ ಹೇಳ್ತಾ ಇದೆ. ಯಾವುದೇ ಸಮಸ್ಯೆ ಇಲ್ಲ. ಸೊ ಆವಾಗವಾಗ ಬರ್ತಕ್ಕಂಥ ಅಡಚಣೆಗೆ ಬಗ್ಗೆ ನಾವು ಮಾತಾಡ್ತು ಅಂತಂದರೆ ಇಲ್ಲಿ 8ನೇ ಮನೆ ಕಾಂಬಿನೇಷನ್ ನೋಡಿದಾಗ ಗುರುವಿಂದ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಅರಿಶಿಣವನ್ನು ಅವ್ರ ಹೆಸರಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ದಾನ ಮಾಡಿ. ಹಾಗೆ ಅವರಿಗೆ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಾಗಬೇಕು ಬರಬೇಕು ಅಂತಂದರೆ 6 ಮುಖದ ರುದ್ರಾಕ್ಷಿ ಹಾಕಿ. ಈ 4ನೇ ಮನೆ ಕಟ್ಟೋ ವಿಚಾರ, ಟೈಲ್ಸ್ ಹಾಕೋ ವಿಚಾರ ಖಂಡಿತ ತೋರಿಸ್ತಾ ಇದೆ. ಕೆಳಗಡೆ 12 ಇದೆ. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಇದೆ. ಇಲ್ಲಿ ಇವರಿಗೆ ಒಂದು ಮುತ್ತಿನ ಒಂದು ಉಂಗುರವನ್ನು ಹಾಕಿಸಿ ಎದ್ದೋಗಬೇಕು ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಈ ಕಾಂಬಿನೇಷನ್ ನನ್ನ ಅನುಭವದಲ್ಲಿ ಆ ಚಂದ್ರ ಗ್ರಹನ ತೊಗೊಂಡಾಗ 4 ತೊಗೊಂಡಾಗ ಮನೇಲೇ ಇರಬೇಕು, ಹೆಚ್ಚು ಎದ್ದು ಹೋಗಿ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಕಮ್ಮಿ ಇರೋದ್ರಿಂದ ಕೈಗೂ ಎತ್ತಲ್ಲ, ಬಾಯಿಗೂ ಎತ್ತಲ್ಲ, ದೇಹನೂ ಹತ್ತಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದೆಯಾ? ಹಾಗಾದರೆ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ನಕ್ಷತ್ರ ನಾಡಿ ತರಗತಿಯ ಮೂಲಕ ನೀವು ಜ್ಯೋತಿಷ್ಯವನ್ನು ಕೂಡ ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.